ಅಣ್ಣವ್ರ ರಿಯಾಕ್ಷನ್ ಹೇಗಿತ್ತು? ಭರಣ ಅವರು ಮೆಲ್ಲ ಕಿವಿಯಲ್ಲಿ ಹೇಳಿದ್ರು, ಗೊತ್ತಾಯ್ತಲ್ಲ ಇದು ಇಷ್ಟ ಆಗಿಲ್ಲ ಅವರಿಗೆ ಅಂತ. ನನಗೆ ಒಂಥರ ಬೇಜಾರಾಯಿತು, ನಂದು ಅಧಿಕ ಪ್ರಸಂಗ ಇದು ಅಂತ. 6ರಿಂದ 7 ಆ ಮುಸ್ಸಂಜೆ ಲೈಟಲ್ಲಿ ಈ ಹಾಡನ್ನು ಪ್ರತಿದಿನ ಶೂಟಿಂಗ್ 15 ದಿನ ಶೂಟಿಂಗ್ ಮಾಡಿದ್ದಾರೆ. ಮಣಿ 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 ಮಣಿಗೊಂದು ದಾರ ಆದ ಫುಲ್ ಸಾಂಗ್ ಹಾಡೋದು. ಈ ಹುಚ್ಚಿ ಡೈಲಾಗ್ ಹೇಳೋ ಬದಲು ಹಾಡಲ್ಲಿ ದೇವ್ರನ್ನ ಬೈಯೋದು ಚೆನ್ನಾಗಿರುತ್ತೆ ಅಂತ ಮಾಡಿ ಕೇಳೋಣ ಅಂತ ಅಂದರು. ಸೊ ಓ ಊರದ್ಯಾರೇ ಆಮೇಲೆ ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ಈ ಜನ್ಮದ ಜೋಡಿ ಫುಲ್ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತಾಕ್ಷರಿ ಅಂತ ಹಾಡ್ತಾ ಇದ್ವಿ. ಸಿನಿಮಾ ಕತೆ ಪರ್ಫಾರ್ಮೆನ್ಸ್ ಜೊತೆಗೆ ನಿಮ್ಮ ಮ್ಯೂಸಿಕ್ ಮೇನ್ ಹೀರೋ ಆಗಿತ್ತು ಆ ಸಿನಿಮಾಕ್ಕೆ. ಸ್ವಸ್ತಿಕಲ್ಲಿ ಇದುವರೆಗೂ ಹಾಡುಗಳು ಒಂದರಿಂದ ಒಂದು ಸ್ವಲ್ಪ ಬೇರೆ ಬೇರೆ ತರ ವಿಭಿನ್ನವಾಗಿದೆ. ನನ್ನನ್ನು ಕರ್ಕೊಂಡೋದ್ರು ಉಪ್ಪಿ ಅವರು ವಜ್ರೇಶ್ವರಿ ಕಮ್ಮೆನ್ಸ್ಗೆ. ಅಲ್ಲಿ ರಾಘಣ್ಣ ಮನೋಹರ್ ಫುಲ್ ಕಲರ್ಫುಲ್ ಆಗಿರ್ಬೇಕು ಸಾಂಗ್ಸ್ ಎಲ್ಲ ಅಂತಂದರು. ಪುನೀತ್ ಆಗ ಇನ್ನು ಚಿಕ್ಕ ಹುಡುಗ, ಅವರೊಂದು ಕ್ಯಾಸೆಟ್ ತಂದು ಕೊಟ್ಟರು. ಅಂತ ಬರುತ್ತದೆ. ಉಪ್ಪಿ ಅದನ್ನು ಕೇಳಿ ಇದೆಲ್ಲ ಹಾಕೋಣ ಮಧ್ಯ, ಇದಕ್ಕೆ ಚೆನ್ನಾಗಿರುತ್ತೆ ಅಂತ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಅಣ್ಣವರು ಎಂಥ ದೊಡ್ಡ ವ್ಯಕ್ತಿ ಅಂತಂದರೆ, ಅವರಿಗೆ ಇಷ್ಟ ಆಗಿಲ್ಲ ಟ್ಯೂನ್ ಅಂತಂದರೆ ಇಷ್ಟ ಆಗಿಲ್ಲ ಅಂತ ಹೇಳ್ತಾ ಇರಲಿಲ್ಲ. ಸುಮ್ಮನೆ ಒಂದು ಸ್ಮೈಲು. ನಾವು ಗುಬ್ಬಿ ಕಂಪ್ನಿಯಲ್ಲಿ ಇದ್ದಾಗ ನಮ್ಮ ಅಪ್ಪಾಜಿ ಒಂದು ಸನ್ನಿವೇಶ ಹೀಗೆ ಅಲ್ಲಿಂದ ಶುರು ಮಾಡೋರು. ಕೆಲವು ರಾಗಗಳೆಲ್ಲ ಹೇಳೋರು, ಇಂಡೈರೆಕ್ಟ್ ಆಗಿ ಇನ್ನೂ ಬೆಟರ್ ಮಾಡಿ ಅನ್ನೋ ಥರ ಹೇಳೋರು. ಬಾಯ್ ಬಿಟ್ಟು ಕರೆಕ್ಟಾಗಿ ಇದು ಬೇಡ ಅಂತ ಹೇಳ್ತಿರ್ಲಿಲ್ಲ. ಎಲ್ಲಿ ಬೇಜಾರ ಮಾಡ್ಕೊಂಡ್ಬಿಡ್ತಾರೋ ಅನ್ನೋ. ಹೌದು, ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಅರ್ಜೆಂಟ್ ಏನಿಲ್ಲ, ನಾಳೆ ಬಂದು ಮಾಡಿ, ಸಾಯಂಕಾಲ ಆಯ್ತಲ್ಲ ಕಾಫಿ ಟೀ ಕುಡ್ದು ಅಂತ. ಭರಣ ಅವರು ಮೆಲ್ಲ ಕಿವಿಯಲ್ಲಿ ಹೇಳಿದ್ರು, ಗೊತ್ತಾಯ್ತಲ್ಲ ಇದು ಇಷ್ಟ ಆಗಿಲ್ಲ ಅವರಿಗೆ ಅಂತ. ಆಯ್ತಂದು ಸರಿ ಭರಣ ಸರ್ ಕರ್ಕೊಂಡೋದ್ರು. ಆಫೀಸ್ ಕರ್ಕೊಂಡೋಗಿ ಮೈಸೂರು ಮಹಾದೇವಯ್ಯ ಅವರದ್ದು ಕಂಸಾಳೆ ಕ್ಯಾಸೆಟ್ ಕೊಟ್ಟರು ನನಗೆ. ಓಕೆ, ಇದು ಕೇಳಿ ಮನೋರು, ಇದು ಹೊಸ ಥರ ಇರುತ್ತೆ, ಈ ಪ್ಯಾಟ್ರನಲ್ಲಿ ಮಾಡೋಕ್ಕೆ ಟ್ರೈ ಮಾಡಿ, ಸ್ವಲ್ಪ ನಮ್ಮ ರಂಗಭೂಮಿ ಶೈಲಿಯಲ್ಲಿ ಬರುತ್ತೆ ಇದು ಅಂತ. ನಾನು ಕೇಳಿ ಆದಮೇಲೆ ಬೆಳಿಗ್ಗೆ ರೆಡಿ ಮಾಡಿಕೊಂಡು ನಾನು ಬಂದೆ. ಅದನ್ನು ಬರೆಯೋಕ್ಕೆ ದೊಡ್ಡರಂಗೇಗೌಡರನ್ನು ಕರೆಸಿದ್ರು. ಟ್ಯೂನ್ ರೆಡಿ ಮಾಡಿಬಿಟ್ಟಿದ್ರಿ ಆಲ್ರೆಡಿ ನೈಟೇ? ಟ್ಯೂನು ನೈಟ್ ರೆಡಿ ಮಾಡಿದೆ. ಬೆಳಿಗ್ಗೆ ಬಂದು ಶಾಸ್ತ್ರಿ ಅವರಿಗೆ ಹೇಳಿದೆ, ಎಲ್ ಎನ್ ಶಾಸ್ತ್ರಿ. ನಾನು ಹಾಡೋಕ್ಕೆ ನನಗೆ ಅಷ್ಟು ಇದಿರ್ತಿಲ್ಲ, ಶ್ರುತಿ ಅಪಸ್ವರ ಬರುತ್ತೆ ಅಂತ ಶಾಸ್ತ್ರಿ ಅವ್ರ ಜೊತೇಲಿ ಇರ್ತಿದ್ರು. ಅವ್ರಿಗೆ ಹೇಳ್ಕೊಟ್ಟೆ. ಅವರು ಆಮೇಲೆ ದೊಡ್ಡರಂಗೇಗೌಡರು ಅದಕ್ಕೆ ಬರೆದ್ರು. ಅದು ನಾನು ಟ್ಯೂನ್ ಹೇಳಿದಾಗ ಅವ್ರು ಬರೆದ್ರು, ಸ್ಪಾಟಲ್ಲೇ ಬರೆದ್ರು. ಅದನ್ನು ಶಾಸ್ತ್ರಿಯವರು ಹಾಡಿ ತೋರಿಸಿದ್ರು. ಒಂದೇ ಸಲ ಓಕೆ ಆಯಿತು. ಸೊ ಅಲ್ಲಿಗೆ ಅಣ್ಣವರು ಭಾಳ ಒಂಥರ ಆ ಕಣ್ಣು, ನಕ್ಷತ್ರ ಕಣ್ಣುಗಳು ಫಳ ಇದು ತುಂಬ ಚೆನ್ನಾಗಿ ಬಂತೀಗ ಅಂತ ಅವ್ರು ಖುಷಿ. ಏನು ಬರ್ದಪ್ಪ ಅಂತಂದರು. ಚೆನ್ನಾಗಿದೆಪ್ಪ ಅಂತ ಅವ್ರು ಹೇಳೋದು. ಹೌದು. ಅದಾದಮೇಲೆ ಇನ್ನೊಂದು ಸಿಚುವೇಶನ್ಗೆ ಈ ಮಾತಲ್ಲೇ ಹೇಳ್ಕೊಂಡು ಹೋಗೋತಾರೆ, ಆದರೆ ಸಿಚುವೇಶನ್ ತಕ್ಕಂಗೆ ಏನು ಮಣಿ 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 ಮಣಿಗೊಂದು ದಾರ, ಅದು ಸಿಚುವೇಶನ್ ಇರಲಿಲ್ಲ ಹಾಡು. ಅವರು ಬರ್ಗೂರು ಸರ್, ಭರಣ ಸರ್, ಆಮೇಲೆ ದೊಡ್ಡರಂಗೇಗೌಡರು, ವರದಣ್ಣ ಅಣ್ಣ ಅವರು ಆ ಮೂಲೆಯಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾಯಿದ್ದಾರೆ. ಶಾಸ್ತ್ರಿ, ನಾನು, ಡೋಲಕ್ ಶೇಖರು ಈ ಕಡೆ ಕೂತಿದ್ವಿ. ಒಂದು ಸ್ಕ್ರಿಪ್ಟ್ ಎಕ್ಸ್ಟ್ರಾ ಕಾಪಿಲಿತ್ತು. ಹೀಗೆ ಪೇಜ್ ತಿರುತ್ತಾ ನೋಡಿದೆ, ಈ 2 ಪೇಜು ಡೈಲಾಗ್ಸ್ ತುಂಬ ಚೆನ್ನಾಗಿದೆ ಶಾಸ್ತ್ರಿ, ಇದಕ್ಕೆ ಟ್ಯೂನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಶಾಸ್ತ್ರಿ ಅಂತ. ಇದು ನಮಗೆ ಈ ಡೈಲಾಗಿಗೆ ಟ್ಯೂನ್ ಮಾಡೋ ಸ್ಫೂರ್ತಿ ನಮ್ಮ ಗುರುಗಳು ಹಂಸಲೇಖ ಸರ್ದೆ. ಯಾಕಂದರೆ ಅವರು ಪ್ರೇಮಲೋಕದಲ್ಲಿ ಹುಡುಗಿ ಕೇಳಮ್ಮ ಸರಿಯಾಗಿ ಆ ಥರ ಹಾಡು ಡೈಲಾಗಿಗೆ ಹಾಡು ಮಾಡಬೇಕು ಅನ್ನೋ ಒಂದು ತುಡಿತನೂ ನನ್ನ ಹತ್ರ ನನಗಿತ್ತು. ಆಮೇಲೆ ಅನಂತರಮಂತರದಲ್ಲೂ ಕೂಡ ಒಂದು 18 ಸೀನನ್ನು ಅವರು ಒಂದು ಸಾಂಗ್ ಆಗಿ ಮಾಡಿದ್ರು ಸರ್. ನವರಾತ್ರಿಯೊಳಗೆ ಮದುವೆ ನಡೆಯಬೇಕು, ಶಿವರಾತ್ರಿಯೊಳಗೆ ಎಲ್ಲ ಮುಗಿಯಬೇಕು. ಅಲ್ಲಿ ನೋಡಿ, ಆ ಹಾಡಲ್ಲಿ ಸಾರದೊಂದು ಬಂಡ ಧೈರ್ಯ ಅಂದರೆ ನನ್ನ ಕೈಲಿ ಆಡಿಸಿದ್ರು. ಅದರಲ್ಲಿ ಹುಡುಗಿ ಬರ್ತಾ ಇದೆ ಅಂತ ಅರವಿಂದ್ ಅವರಿಗೆ. ಸೊ ಸಾರು ಅಷ್ಟೇ, ಅವರಿಗೆ ಇಂಥವರೇ ಆಗಬೇಕು ಅಂತಿಲ್ಲ. ಅಲ್ಲಿ ಇವನ್ ಈ ಕಾಮಿಡಿ ಸಿಚುವೇಶನ್ಗೆ ಇವನ ಕೈಲಿ ಆಡ್ಸೋಣ ಅಂತ ಮನಸ್ಸಿಗೆ ಬಂದರೆ ಆಡ್ಸೋರು ಆ ಥರ. ಸೊ
ಆ ಒಂದು ಸ್ಫೂರ್ತಿ ನನಗೆ ಈ ಡೈಲಾಗ್ಗೆ ಟ್ಯೂನು ಮಾಡಿದ್ರೆ ಅದು ಅಲ್ಲಿ ವರದಣ್ಣ ಗಮನಿಸಿದರು. ಏನಾದ್ರು ಹೊಡಿತಾ ಅಂದರು. ಸರ್ ಇದು 2 ಪೇಜು ಸುಮ್ಮನೆ ಡೈಲಾಗ್ ಆಗಿ ಹೋಗುತ್ತೆ, ಇದಕ್ಕೆ ಟ್ಯೂನ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಹೌದಾ ಹೇಗೆ? ನಮಗೆ ಒಂದು ಗಂಟೆ ಟೈಮ್ ಕೊಡಿ, ನಾವು ಅದನ್ನು ಟ್ಯೂನ್ ರೆಡಿ ಮಾಡಿ ನಿಮಗೆ ಕೇಳಿಸ್ತೀವಿ ಅಂತ. ಆಯ್ತು ಮಾಡಿ ಅಂತ. ನಾನು, ಶಾಸ್ತ್ರಿ, ಶೇಖರು ಹೊರಗಡೆ ಹೋಗಿ ನಾನು ಒಂದೊಂದೇ ಲೈನ್ಗೆ ಟ್ಯೂನ್ ಹೇಳ್ತಾ ಹೋದೆ. ಶಾಸ್ತ್ರಿ ಅವರು ನೋಟ್ಸ್ ಬರ್ಕೊಳ್ತಾ ಹೋದರು. ಪ್ರಾಕ್ಟೀಸ್ ಮಾಡಿ ಎಲ್ಲ ಹಾಡಿ ಬಂದ್ವಿ. ಆಯಿತು ಹಾಡಿ ಅಂತ ಶಾಸ್ತ್ರಿ ಅವರು ಹಾಡಿದರು. ಮಣಿ 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 ಮಣಿಗೊಂದು ದಾರ ಆದ ಫುಲ್ ಸಾಂಗ್ ಹಾಡಿದ್ರು. ತಾನಿ ತಂದಾನದಲ್ಲ ಎಲ್ಲ ಡೈಲಾಗ್ಸ್ ಎಲ್ಲ ಹಾಡಿ ಆದಮೇಲೆ ಯಾರೂ ಏನು ಮಾತಾಡಲಿಲ್ಲ. ನನಗೆ ಒಂಥರ ಬೇಜಾರಾಯಿತು, ನಂದು ಅಧಿಕ ಪ್ರಸಂಗ ಇದು ಅಂತ. ಆಮೇಲೆ ವರದಣ್ಣ ಅವರು ಇದು ಚೆನ್ನಾಗಿದೆ, ಆದರೆ ಉದ್ದ ಆಗಲಿಲ್ವಾ ಅಂತ. ಯಾಕಂದರೆ ಬರೀ ಡೈಲಾಗನ್ನು ಹೇಗೆ ತೆಗಿಯೋದು, ಅದು ಬರೀ ಗಾಡಿಯಲ್ಲಿ ಹೋಗ್ತಾ ಇರೋದು ಹೇಗೆ. ಅದಕ್ಕೆ ನಾನು ಹೇಳಿದೆ, ದೊಡ್ಡ ರೆಕಾರ್ಡಿಂಗ್ ಮಾಡೋಣ, ಒಂದು ವೇಳೆ ಜಾಸ್ತಿ ಲೆಂತ್ ಆಯಿತು ಅಂದರೆ ಕಟ್ ಮಾಡೋಣ. ಆಯಿತು, ನೀವು ರೆಕಾರ್ಡಿಂಗ್ ಮಾಡಿ ಅಂತ ಧೈರ್ಯ ಕೊಟ್ಟರು ಅಣ್ಣ ಅವರು, ವರದಣ್ಣ. ಸೊ ರೆಕಾರ್ಡಿಂಗ್ ಮಾಡಿ ಆಯಿತು. ಮಂಜುಳಾ ಗುರು ಅವರು, ಎಲ್ ಶಾಸ್ತ್ರಿ ಅವರು ಟ್ರ್ಯಾಕ್ ಆಡಿದರು. ಮಂಜುಳಾ ಗುರು ಅವರು ಫೈನಲ್ಲು. ಆಮೇಲೆ ಶಿವಣ್ಣ ಮತ್ತು ಗೌರಿಶಂಕರು ಬಂದರು, ಕ್ಯಾಮ್ರಾಮ್ಯಾನ್ ಗೌರಿಶಂಕರ್. ಅವರು ಬಂದಾಗ ಸಾಂಗ್ ಕೇಳಿದರು. ಕೇಳಿ ಆದಮೇಲೆ ವರದಣ್ಣ ಏನಪ್ಪ ಇದು ಉದ್ದಾಗಲಿಲ್ವಾ ಸಾಂಗು ಅಂತಂದರು. ಆಗ ಶಿವಣ್ಣ ಅವರು ಹೇಳಿದ್ರು, ಇಲ್ಲ ಅಪ್ಪಣ, ಇದು ನಾನು ಗೌರಿ ಡಿಸೈಡ್ ಮಾಡಿದ್ವಿ ಇದನ್ನು ಯಾವ ಥರ ತೆಗೆಯೋದು ಅಂತ, ಇದು ಫುಲ್ ಇರಲಿ ಅಂತ. ಓಕೆ. ಸೊ ಫುಲ್ ಸಾಂಗನ್ನು ಅವರು ಈ ಟಾಕಿ ಪೋರ್ಷನ್ನು ಮಾಡುತ್ತೆ, ಅವ್ರ ಮನೆಗೆ ಹೋಗಿ ಹಿಂಗೋಗಿ ಬರೋ ಥರ. ಹೌದು, 6 ಗಂಟೆವರೆಗೂ ಟಾಕಿ ಪೋರ್ಷನ್ನು. 6 ರಿಂದ 7 ಆ ಮುಸ್ಸಂಜೆ ಲೈಟಲ್ಲಿ ಈ ಹಾಡನ್ನು ಪ್ರತಿದಿನ ಶೂಟಿಂಗ್ 15 ದಿನ ಶೂಟಿಂಗ್ ಮಾಡಿದ್ದಾರೆ, ಒಂದೊಂದು ಗಂಟೆ ಬಿಟ್ಟು. ಹೌದು, ಅದು ಅಷ್ಟಷ್ಟು ಪೋರ್ಷನ್ ಮಾಡ್ಕೊಂಡು ಮುಗಿಸಿದ್ದಾರೆ. 15 ದಿನ ಅದಕ್ಕೆ ಅದು ಒಂದೇ ಲೈಟಿಂಗ್ ಇದೆ, ಈವ್ನಿಂಗ್ ಟೈಮು. ಹೌದು. ಸೊ ಆ ಥರ ಅದರದ್ದು ಹುಟ್ಟಾಯಿತು. ಅದಾದಮೇಲೆ ಇನ್ನೊಂದು ಸಿಚುವೇಶನ್ ನಾನು ಕೇಳಿಕೊಂಡೆ, ಈ ಹುಚ್ಚಿ ಡೈಲಾಗ್ ಹೇಳೋ ಬದಲು ಹಾಡಲ್ಲಿ ದೇವ್ರನ್ನ ಬೈಯೋದು ಚೆನ್ನಾಗಿರುತ್ತೆ ಅಂತ. ಅಷ್ಟೊತ್ತಿಗಾಗಲೇ ಇದೆಲ್ಲ ಓಕೆ ಆಗಿತ್ತಲ್ಲ. ವರದಪ್ಪ ಅವ್ರು ನಕ್ಬಿಟ್ಟು ಮಾಡಿ ಮಾಡಿದೆಲ್ಲ ಸರಿಯಾಗಿದೆ, ಹೌದು, ಮಾಡಿ ಕೇಳೋಣ ಅಂತ ಅಂದರು. ಸೊ ಊರದ್ಯಾವ್ರೇ ನೀ ಕೊಟ್ಟಾಗ ಬೈಯೋದು ಅದೆಲ್ಲ ಶಾಸ್ತ್ರಿ, ಅದು ಓಕೆ ಆಯಿತು. ಸೊ ಹೀಗೆ ಆ ಸಿನಿಮಾದಲ್ಲಿ 9 ಹಾಡು. ಒಂದು ಮಾತ್ರ ಇದು ಬಂಗಿರಂಗ ಅವರು ಬರೆದಿದ್ದು, ಸೀರೆ ಎಲ್ಲೆಲ್ಲೋ ಹಾರೈತೆ, ಅದು ಅಷ್ಟು ಇದಾಗಲಿಲ್ಲ. ಸಿನಿಮಾದಲ್ಲಿ ಅದೊಂದು 4 ಲೈನ್ ಇದೆ ಅಷ್ಟೇ. ಅದು ಲೆಂತ್ ಆಯ್ತು, ಇದು ಆಯ್ತು. ಅದು 2 ದೊಡ್ಡರಂಗೇಗೌಡರು ಬರೆದ್ರು, 1 ಬರ್ಗೂರು ಸರ್ ಡೈಲಾಗು, ಉಳಿದಿದ್ದ 5 ಹಾಡು ನಾನು ಬರೆದೆ. ಸೊ ಹೀಗೆ ಇದಕ್ಕೊಂದು ಆ್ಯಡ್ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವೆಲ್ಲ ಸ್ಕೂಲ್ ಡೇಸಲ್ಲಿ ಇದ್ದಾಗ ನಮ್ಮೂರು ಸಂತೆಯಲ್ಲಿ ಚಿತ್ರಮಂಜರಿ ಅಥವಾ ಚಿತ್ರಗೀತೆಗಳಂತ ಬುಕ್ಸ್ ಸಿಗೋದು. ನಾನು ಮಕ್ಕದನ್ನ ತೊಗೊಂಬಂದ್ಬಿಟ್ಟು ಓದಿ ಈ ಜನ್ಮದ ಜೋಡಿ ಫುಲ್ ಹಾಡುಗಳನ್ನ ಪ್ರಾಕ್ಟೀಸ್ ಮಾಡಿ ಅಂತಾಕ್ಷರಿ ಅಂತ ಹಾಡ್ತಾ ಇದ್ವಿ. ನೀವೇನು ಬರ್ದಿದ್ರಲ್ಲ ಅದು ಪ್ರತಿಯೊಂದು ಸಾಲನ್ನ ಲೈನ್ನ ಕಂಪ್ಲೀಟಾಗಿ ಹಾಡ್ತಾ ಇದ್ವಿ. ಅಂದರೆ ಅಷ್ಟರ ಮಟ್ಟಿಗೆ ಅದು ಬಾಲ್ಯದಲ್ಲಿ ನಮ್ಮನ್ನ ಕಾಡಿತ್ತು, ಇವಾಗಲೂ ಕಾಡ್ತಾ ಇದೆ. ಅಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಮ್ಯೂಸಿಕಲ್ ಹಿಟ್ ಮೂವಿ ಜನ್ಮದ ಜೋಡಿ. ಸಿನಿಮಾ ಕತೆ ಪರ್ಫಾರ್ಮೆನ್ಸ್ ಜೊತೆಗೆ ನಿಮ್ಮ ಮ್ಯೂಸಿಕ್ ಮೇನ್ ಹೀರೋ ಆಗಿತ್ತು ಆ ಸಿನಿಮಾಕ್ಕೆ. ಅದು ಎಲ್ಲ ಸೇರಿ ಬಂತು, ಜೊತೆಗೆ ಶಿಲ್ಪ. ಹೌದು, ಪರ್ಫಾರ್ಮೆನ್ಸ್ ಶಿವಣ್ಣ ಅವರು ಮತ್ತೆ ಶಿಲ್ಪ ಅವರು, ಹೌದು, ಅದ್ಭುತ. ಅಲ್ಲಿಂದ ಮನೋಹರ್ ಅವರ ಸಂಗೀತ ಜರ್ನಿ ಇನ್ನೂ ದೊಡ್ಡದಾಗಿ ಓಪನ್ ಆಗೋಗ್ಬಿಡುತ್ತೆ. ಹೌದೌದು, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್, ತುಂಬಾ ಬೇಡಿಕೆಯ ಮ್ಯೂಸಿಕ್ ಡೈರೆಕ್ಟರ್ ಆಗ್ತೀರಾ. ಹೌದು, ಅದು ಶಿವಣ್ಣಂದೇ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ನನಗೆ ಮ್ಯೂಸಿಕ್ ಬಂತು. ನನ್ನ ಪುಣ್ಯಕ್ಕೆ ಜೋಡಿ ಅಕ್ಕಿ, ಕುರುಬನ್ ರಾಣಿ, ಆಮೇಲೆ ನಮ್ಮೂರು ಹುಡುಗ, ಆಮೇಲೆ ನಂದೇ ಇಂದ್ರಧನುಷು. ಹೌದು, ಇಂದ್ರಧನುಷ್ ನೀವು ನಿರ್ದೇಶನ ಮಾಡಿರೋ ಸಿನಿಮಾ. ಹೌದು, ಗಂಡನ ಮನೆ. ಇವನ್ ಸ್ವಸ್ತಿಕ್, ಉಪ್ಪಿಸಾರ್ ಜೊತೆ ಸ್ವಸ್ತಿಕ್ ಮಾಡಿರೋದು ಅದೊಂದು. ಯಾಕಂದ್ರೆ ಆ ಸ್ವಸ್ತಿಕಲ್ಲಿ ಇದುವರೆಗೂ ಹಾಡುಗಳು ಒಂದರಿಂದ ಒಂದು ಸ್ವಲ್ಪ ಬೇರೆ ಬೇರೆ ಥರ ವಿಭಿನ್ನವಾಗಿದೆ. ರಾಘಣ್ಣ ಅವ್ರಿಗೆ ಮಾಡಿರೋ ಸಿನಿಮಾ ಅದು ಹೆಂಗಿತ್ತು ಸರ್ ಅನುಭವ? ಅದು ಯಾಕೆ ಅದು ಮೋಸ್ಟ್ಲಿ ನೀವು ಆ ಥರ ಪ್ಯಾಟ್ರನ್ ಅದೇ ಸಿನಿಮಾ ಅನ್ಸುತ್ತೆ ಟ್ರೈ ಮಾಡಿರೋದು ಸಾಂಗ್ಗಳನ್ನ. ಹೌದು, ಅದು ಆ ಸಿಚುವೇಶನ್ಗೆ ಆ ಥರ ಬಂತದು. ಅಲ್ಲಿ ಆ ಕತೆ ಆ ಥರ ಇತ್ತು. ನನ್ನನ್ನು ಕರ್ಕೊಂಡೋದ್ರು ಉಪ್ಪಿಯವರು ವಜ್ರೇಶ್ವರಿ ಕಮ್ಮೆನ್ಸ್ಗೆ. ಅಲ್ಲಿ ರಾಘಣ್ಣ ಮನೋಹರ್ ಫುಲ್ ಕಲರ್ಫುಲ್ ಆಗಿರ್ಬೇಕು ಸಾಂಗ್ಸ್ ಎಲ್ಲ ಅಂತಂದರು.
ಸೊ ಫಸ್ಟ್ ಇಂಟ್ರೊಡಕ್ಷನ್ ಸಾಂಗ್ ಹಂಗೆ ಮಾಡಿದೆ, ಕಲರ್ ಕಲರ್ ಕಲರ್. ಅವ್ರು ಕೊಟ್ಟಲ್ಲ ಇನ್ನಾಗಿ ಕಲರ್ 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 ಅದೇ ಥರ ಮಾಡಿದೆ. ಕೂಡಲೇ ಉಪ್ಪಿ ಅವರು ಓಕೆದು. ಅದಾದ್ಮೇಲೆ ನೆಕ್ಸ್ಟ್ ಲೈನ್ ಎಲ್ಲ ಯಾರ್ದು ಸರ್ ಅದು? ಅಲ್ಲ ಅವ್ರದ್ದೇ, ಉಪ್ಪಿ ಸರ್. ಉಪ್ಪಿ ಸರ್ ಓಕೆ. ಉಪ್ಪಿ ಅವ್ರದ್ದು. ಅದಾದಮೇಲೆ ಇದು ಏಳೇಳು ಜನ ಮೊದಲವು, ಅದು ಈ ಒಂದು ಹರಿಕತೆ ಹೇಳೋ ಥರ ಸಿಚುವೇಶನ್ ಆ ಥರ ಇತ್ತು. ಆ ಸಿಚುವೇಶನ್ಗೆ ಯಾವ್ಯಾವ ಜಾಗದಲ್ಲಿ ಏನೇನು ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದೆಲ್ಲ ಉಪ್ಪಿ ಅವ್ರದ್ದೇ. ಅಲ್ಲಿ ನಮಗೆ ಪುನೀತಾಗ ಇನ್ನೂ ಚಿಕ್ಕ ಹುಡುಗ ಅವರೊಂದು ಕ್ಯಾಸೆಟ್ ತಂದು ಕೊಟ್ಟರು. ಈ ಆಫ್ರಿಕನ್ ಇದು ಬೈಗಳು ಹಾಕನೇನು ಹಾಕ ಅಂತ ಬರುತ್ತದೆ. ಅಪ್ಪು ಸರ್ ತಂದು ಕೊಟ್ಟಿದ್ದ ಅದು ಕ್ಯಾಸೆಟ್ ತಂದು ಕೊಟ್ಟರು. ಉಪ್ಪಿ ಅದನ್ನು ಕೇಳಿ ಇದೆಲ್ಲ ಹಾಕೋಣ ಮಧ್ಯ, ಇದಕ್ಕೆ ಚೆನ್ನಾಗಿರುತ್ತೆ ಅಂತ. ಹಾಗೆ ಅಲ್ಲಿ ಮಧ್ಯದಲ್ಲಿ ಅದೊಂದು, ಆವಾಗ ನೋಡಿ ನಮಗೆ ಡಿಜಿಟಲ್ ಇರಲಿಲ್ಲ, ಎಲ್ಲ ಮ್ಯಾಗ್ನೆಟಿಕ್ ಟೇಪು. ಇದನ್ನು ರೆಕಾರ್ಡ್ ಮಾಡಿ ಒಂದು ಟ್ರ್ಯಾಕಲ್ಲಿ ರೆಕಾರ್ಡ್ ಮಾಡಿ ಆ ಗ್ಯಾಪಲ್ಲಿ ಇದನ್ನು ರೆಕಾರ್ಡ್ ಮಾಡಿ ಅದನ್ನು ಪೇಸ್ಟ್ ಮಾಡೋಕ್ಕೂ ಆಗಲ್ಲ. ಆವಾಗ ಪೇಸ್ಟಿಂಗ್ ಎಲ್ಲ ವ್ಯವಸ್ಥೆ ಇರಲಿಲ್ಲ, ರೆಕಾರ್ಡಿಂಗೇ ಮಾಡಬೇಕು. ಒಂದು ಲೇಯರ್, ಒಂದು ಟ್ರ್ಯಾಕ್ ಖಾಲಿ. ಈ ಚಾಮುಂಡೇಶ್ವರಲ್ಲಿ ಇದ್ದಿದ್ದು 12 ಟ್ರ್ಯಾಕು. ಆ 12 ಟ್ರ್ಯಾಕಲ್ಲಿ ಒಂದು ಟ್ರ್ಯಾಕಲ್ಲಿ ಇದನ್ನು ಮಾಡಬೇಕಾಯಿತು. ಅದು ಟೇಪ್ ರೆಕಾರ್ಡ್ ಹಾಕಿ. ಸೊ ಈ ಥರ ಭಾಳ ಒದ್ದಾಡಿ ಅದನ್ನು ಮಾಡಿ ಅದು ಆವಾಗ ಏನು ಅಷ್ಟು ಸುದ್ದಿ ಮಾಡಲಿಲ್ಲ, ಆದರೆ ಇತ್ತೀಚೆಗೆ ಸುದ್ದಿ ಮಾಡ್ತದೆ. ಬೀಟ್ ಪ್ಲಸ್ ಕರ್ನಾಟಕ.